ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಕುಂಭರಾಶಿಗೆ ಜುಲೈ ತಿಂಗಳಲ್ಲಿ ಗ್ರಹ ಬಲ ಇಳಿಕೆ, ನಾನಾ ಸವಾಲುಗಳು ಏರಿಕೆ ಎಂಬಂಥ ಒಂದು ವಾಕ್ಯ ಅನ್ವಯಿಸಲ್ಪಟ್ಟಿದೆ. ಅಲ್ಲಿ ಗ್ರಹದ ಬೆಂಬಲ ನಿಮಗೆ ಒಂದೊಂದಾಗಿ ಈಗ ಇಲ್ಲದಾಗ್ತಾ ಹೋಗುತ್ತೆ. ಆಗಲೇ ಜೂನ್ನಿಂದ ನಿಮಗೆ ಗುರುಬಲ ಇಳಿಕೆಯಾಗಿ ಹೋಗಿದೆ. ಅದರ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಸೂರ್ಯನ ಅನುಕೂಲ ಆರಂಭದಲ್ಲಿ ಇರೋದಿಲ್ಲ. ಮಂಗಳನು ವಿರುದ್ಧವಾಗಿರ್ತಾನೆ, ಬುಧನು ಸಹ ವಕ್ರ ಸ್ಥಿತಿಯಲ್ಲಿದ್ದು ವಿರುದ್ಧವಾಗಿರುವಂಥದ್ದು. ಗುರುಬಲ ನಿಮಗೆ ಮೊದಲಿನಿಂದಲೂ ಇರೋದಿಲ್ಲ. ಇನ್ನು ಶುಕ್ರನ ಪರಿವರ್ತನೆ ಸಹ ನಿಮಗೆ ಈ ತಿಂಗಳಲ್ಲಿ ವಿರುದ್ಧವಾಗಿರುತ್ತೆ. ಅದೇ ರೀತಿ ಶನಿ ಮಹಾರಾಜರ ಒಂದು ಸಾಡೆಸಾತಿಯ ಪ್ರಭಾವ ಸಹ ಈ ತಿಂಗಳಲ್ಲಿ ಜಾಸ್ತಿ ಆಗಿರುತ್ತೆ. ರಾಹು ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರುತ್ತೆ. ಜನ್ಮದಲ್ಲೇ ಕೂತಿರುವಂಥ ರಾಹು, ಅದರಲ್ಲಿ ಧನ ಸ್ಥಾನದಲ್ಲಿರುವಂಥ ಶನಿ ಮಹಾರಾಜರು, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಗ್ರಹಗಳ ಒಂದು ವ್ಯತಿರಿಕ್ತ ಪ್ರಭಾವ ಈ ತಿಂಗಳಲ್ಲಿ ಜಾಸ್ತಿಯಾಗಿ ಹೋಗುತ್ತೆ. ಕೇವಲ ಮಧ್ಯೆ ಸಿಗಬೇಕಾದ ಚಂದ್ರನ ಬೆಂಬಲ, ಜೊತೆಗೆ ತಿಂಗಳ 17ರ ಬಳಿಕ ನಿಮಗೆ ಸಿಗುವಂಥದ್ದು ಸೂರ್ಯನ ಬೆಂಬಲ. ಹಾಗಾಗಿ ಸೂರ್ಯ ಚಂದ್ರ ನಿಮ್ಮನ್ನು ಕಾಯಬೇಕು ಅನ್ನುವಂಥ ಒಂದು ಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ನಿರ್ಮಾಣ ಆಗುತ್ತೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಈ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂಥದ್ದು, ಪ್ರಥಮವಾಗಿ ಆರೋಗ್ಯದ ವಿಚಾರ, ಆರೋಗ್ಯಕ್ಕೆ ಸ್ವಲ್ಪ ಏರುಪೇರಿನ ಸಮಸ್ಯೆಗಳು ಕಾಣುವಂಥದ್ದು, ಇದ್ದಂತಹ ಅನಾರೋಗ್ಯ ಸಮಸ್ಯೆ ಈಗ ಉಲ್ಬಣ ಆಗುವಂಥದ್ದು, ಅವರಿಗೆ ಕೈ ಕಾಲು ನೋವು, ಮಂಡಿ ನೋವು, ಬ್ಯಾಕ್ ಪೈನು, ಜಾಯಿಂಟ್ ಪೈನು ಮುಂತಾದೆಲ್ಲ ಕಂಡು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ದಿಢೀರಾಗಿ ಏನಾದರೂ ಬೋನ್ಗಳಲ್ಲಿ ಏನು ಸಮಸ್ಯೆ ಅಥವಾ ಫ್ರ್ಯಾಕ್ಚರು ಅಥವಾ ಉಳುಕು ಅಂತ ಹೇಳಿದ್ವಿ, ಅವೆಲ್ಲ ಫ್ರ್ಯಾಕ್ಚರ್ಗಳು ಆಗುವಂಥದ್ದು. ಹಾಗೆಯೇ ಈ ಡೈಜೆಷನ್ ಪ್ರಾಬ್ಲಮ್ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಇಂಡೈಜೆಷನು, ಕಾನ್ಸ್ಟಿಪೇಷನು ಅಥವಾ ಪೈಲ್ಸ್ ಪ್ರಾಬ್ಲಮ್ಮು ಅಥವಾ ಇನ್ನಿತರ ಯಾವುದೇ ರೀತಿಯ ಜೀರ್ಣಾಂಗ ಮತ್ತು ಜೀರ್ಣವ್ಯೂಹ ಅಂತ ಹೇಳ್ತೀವಿ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಕಂಡು ಬರುವಂಥದ್ದು. ಅದರ ಬಗ್ಗೆ ಸಹ ಏನು ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ಅಥವಾ ಔಷಧೋಪಚಾರ ಮುಂತಾದವುಗಳನ್ನು ಖಂಡಿತ ಮಾಡ್ಕೋಬೇಕಾಗತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಾತಾವರಣ ಸಹ ಅಷ್ಟು ಉತ್ತಮ ಇಲ್ಲ. ಆಗಲೇ ಹೇಳಿದ್ದೇನೆ, ಶುಕ್ರನು ಸಹ ವಿರುದ್ಧವಾಗಿರ್ತಾನೆ. ಶುಕ್ರನು ನಿಮಗೆ ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇಲ್ಲದ್ರೆ ಹಣಕಾಸಿಗೆ ಕೊರತೆ ಬರ್ತಿರಲಿಲ್ಲ. ಆದರೆ ಶುಕ್ರನು ಸಹ ಈ ತಿಂಗಳಲ್ಲಿ ವಿರುದ್ಧವಾಗಿರೋ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲೆಲ್ಲ ಹಿನ್ನಡೆ ಆಗುವಂಥದ್ದು, ಅಥವಾ ನಿಮಗೆ ಬರಬೇಕಾದ ಹಣ ವಿಳಂಬ ಆಗೋದಾಗಲಿ, ನಿಮಗೆ ಕೊಟ್ಟಂಥ ಹಣ ನಿಮಗೆ ಮರಳಿ ಬಾರದೇ ಇರುವಂಥದ್ದು ಮುಂತಾದ ಅನೇಕ ರೀತಿಯ ಗಂಭೀರವಾದ ಆರ್ಥಿಕವಾದ ಸಮಸ್ಯೆಗಳಿಗೂ, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ನೀವು ಈ ತಿಂಗಳಲ್ಲಿ ಸಾಕ್ಷಿ ಆಗ್ಬೋದಾಗಿದೆ. ಹಾಗೆಯೇ ಈ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಹಾಗೆ ನೀವು ಅಂದುಕೊಂಡಂತೆ ಉತ್ತಮವಾಗಿ ಯಾವುದೇ ಪರಿಣಾಮಗಳಾಗೋದಿಲ್ಲ. ಎಲ್ಲ ವಿರುದ್ಧವಾದ ಪರಿಣಾಮಗಳಾಗುವಂಥದ್ದು, ಪರಸ್ಪರ ವಾಗ್ವಾದ, ಕಲಹ ನಿಮ್ಮ ವೃತ್ತಿ ಜಾಗದಲ್ಲಿ, ಉದ್ಯೋಗದಲ್ಲಿ ಆಗ್ಬೋದು, ಅಥವಾ ಇನ್ನಿತರರ ಜೊತೆ ನಿಮಗೆ ಪರಸ್ಪರವಾದ ವೈಮನಸ್ಸುಗಳು ಹೆಚ್ಚಳ ಆಗುವಂಥದ್ದು, ಅವರು ನಿಮ್ಮನ್ನು ಅವಮಾನಿಸಿದಾಗಲಿ ಅಥವಾ ನಿಮಗೆ ಅವರ ಬಗ್ಗೆ ದ್ವೇಷ ಮಾಡುವಂಥ ಘಟನೆ, ಇವೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಜರುಗುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಇರುತ್ತೆ. ಹಾಗೆಯೇ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ದುಶ್ಚಟಗಳ ಪ್ರೇರಣೆ, ದುಷ್ಟ ಮಿತ್ರರ ಸಹವಾಸ, ದುಷ್ಟ ಒಂದು ಸಹವಾಸಗಳಿಗೆ ಒಳಗಾಗುವಂಥದ್ದು ಮುಂತಾದ ಅನೇಕ ರೀತಿಯ ದುರ್ಬೋಧನಾಯುಕ್ತವಾದ ಕೆಲವು ಪ್ರಭಾವಗಳು ನಿಮ್ಮ ಮೇಲೆ ಆಗುವಂಥದ್ದಿರುತ್ತೆ. ಹಾಗಾಗಿ ಅಂಥ ಒಂದು ದುಷ್ಟ ವ್ಯಕ್ತಿಗಳಿಂದ ದೂರ ಇರಬೇಕು. ಯಾವುದೇ ರೀತಿಯ ದುಶ್ಚಟ, ಅವ್ಯವಹಾರ ಇತ್ಯಾದಿಗಳನ್ನು ನೀವು ದೂರಗಿಸ್ಕೊಳ್ಬೇಕು. ಇನ್ನು ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ವಿಚಾರ, ಸ್ತ್ರೀಯರು ಪುರುಷರ ಜೊತೆಗೆ, ಪುರುಷರು ಸ್ತ್ರೀಯರ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಸಂಬಂಧಗಳಿದ್ದರೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಅದರಲ್ಲಿ ವಿವಾದಗಳು ಅಥವಾ ಅದರಲ್ಲಿ ಕೋರ್ಟ್ ಕೇಸುಗಳು ಅಥವಾ ಅದರ ಮೂಲಕ ಆಗುವಂಥ ಏನಾದರೂ ಗಂಭೀರವಾದ ಸಮಸ್ಯೆಗಳಿಗೆ ಸಹ ಕಾರಣ ಆಗ್ಬೋದು. ಯಾವುದೇ ರೀತಿಯ ಅನೈತಿಕ ಅಕ್ರಮ ಸಂಬಂಧಗಳನ್ನಿದ್ದರೆ ಅದನ್ನು ತ್ಯಜಿಸುವುದು ಉತ್ತಮ. ಯಾಕಂದರೆ ಅದೇ ನಿಮಗೆ ಒಂದು ಮುಳು ಆಗ್ಬೋದು, ಅಥವಾ ಅದರ ಮೂಲಕ ನಿಮಗೆ ಶಿಕ್ಷೆ ಅಥವಾ ಇನ್ನಿತರ ಯಾವುದೇ ರೀತಿ ಕಾನೂನು ಕ್ರಮಗಳು ಸಹ ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ಹಣಕಾಸು, ಆರೋಗ್ಯ ಹೇಳಿದ್ದೇನೆ, ಬಾಂಧವ್ಯ ಹೇಳಿದ್ದೇನೆ, ಮಾತನಾಡೋ ಬಗ್ಗೆ ಸಹ ಮೈಯೆಲ್ಲ ಕಣ್ಣಾಗಿರುವಂಥದ್ದು, ಜೊತೆಗೆ ಇನ್ನಿತರರ ಒಂದು ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಇನ್ನಿತರರಿಗೆ ಜಾಮೀನು ಅಂದರೆ ಶ್ಯೂರಿಟಿಗಳು ಅಂದರೆ ಸಾಲಕ್ಕೆ ಜಾಮೀನು ಅಂತ ಹೇಳಿ ಅವೆಲ್ಲ ಹಾಕಲಿಕ್ಕೆ ಈಗ ಹೋಗುವಂಥದ್ದು ಒಳ್ಳೆಯದಲ್ಲ. ಅದು ನಿಮಗೆ ತಿರುಗುಬಾಣ ಆಗ್ಬೋದು. ಹಣಕಾಸಿನ ವ್ಯವಸ್ಥೆಗಾಗಿ ಮಧ್ಯೆ ಸ್ವಲ್ಪ ಹಣಕಾಸಿನ ನಷ್ಟ ಕಷ್ಟಗಳಾಗುವಂಥದ್ದು, ಹಣಕಾಸಿಗೆ ಕೊರತೆ ಸಹ ಎದುರಾಗ್ಬೋದು. ಹಾಗೆ ಸಹ ಹಣಕಾಸಿನ ನಿರ್ವಹಣೆಯನ್ನು ಸಹ ಚೆನ್ನಾಗಿ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಕುಂಭರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಅನೇಕ ರೀತಿಯ ಏರುಪೇರಿನ ಘಟನೆಗಳಾಗ್ತವೆ. ಒಂದು ಅದೃಷ್ಟದ ವಿಚಾರ ಏನಂದರೆ ಈ ಜುಲೈ 17ರಿಂದ ನಿಮಗೆ ಅಲ್ಲಿ ಸೂರ್ಯ ಭಗವಂತರು ಕಟಕ ರಾಶಿಗೆ ಬಂದಾಗ ಅಲ್ಲಿಂದ ಸೂರ್ಯನ ಬೆಂಬಲ ಬರುತ್ತೆ. ನಿಮಗೆ ಕೇವಲ ಅಲ್ಲಿ ಇದ್ದಂತಹ ಚಂದ್ರನ ಬೆಂಬಲ ಅಷ್ಟೇ ಹೇಳಿದ್ದೇನೆ, ಸೂರ್ಯನ ಬೆಂಬಲ ಸಹ ನಿಮಗೆ 17ರಿಂದ ಬರುವ ಕಾರಣ ಅಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕ ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದು, ಇದಕ್ಕೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮುಂತಾದ ವಿಚಾರಗಳಿಗೆ, ರಾಜಕೀಯ ವಿಚಾರಗಳಿಗೆ ಸೂರ್ಯನ ಬೆಂಬಲ ಅನುಕೂಲವಾಗಿ ನಿಮಗೆ 17ರಿಂದ ಬರ್ತಿದೆ. ಹಾಗೆ 17ರಿಂದ ವಿಶೇಷವಾದ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಚಂದ್ರಾನುಕೂಲ ಹೇಳಿದಂತೆ ನಿಮಗೆ ಚಂದ್ರನ ಬೆಂಬಲ ಇರುವಂಥ 16 ದಿನಾಂಕಗಳು ಸಿಗ್ತವೆ. ಜುಲೈ 1, 4, 5, 8, 9, 10, 15, 16,
17, 18, 24, 25, 26, 27, 28 ಎಂಬಂತಹ ವಿಶೇಷವಾದ ದಿನಗಳು ನಿಮಗೆ ಸಹಾಯಕ್ಕೆ ಬರುತ್ತವೆ. ಅಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು, ಸಹಿ, ಒಪ್ಪಂದ, ರಿಜಿಸ್ಟ್ರೇಷನ್, ಭೇಟಿಯಾಗುವುದು ಮುಂತಾದವುಗಳಿಗೆ ಈ ಚಂದ್ರಾನುಕೂಲ ಇರುವಂಥ ಡೇಟ್ಗಳನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಸೂರ್ಯನ ಬೆಂಬಲ 17ರಿಂದ ಇದೆ ಅಂತ ಹೇಳಿದ್ದೇನೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 17ನೇ ತಾರೀಕಿಂದ ಬಳಸ್ಬೋದು. ಚಂದ್ರಾನುಕೂಲವಿರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಅಷ್ಟೇ ಬಳಸ್ಕೋಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗಾಗಿ ಏನು ಮಾಡಬೇಕು? ಗಣೇಶ, ಸುಬ್ರಹ್ಮಣ್ಯ, ದುರ್ಗಾದೇವಿ, ಆಂಜನೇಯ, ಹನುಮಾನ್ ಸ್ವಾಮಿ, ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ನವಗ್ರಹಗಳ ಪ್ರದಕ್ಷಿಣೆ ಮಾಡುತ್ತದೆ, ನರಸಿಂಹ ಸ್ವಾಮಿ ಅಥವಾ ಮುನೇಶ್ವರ, ಕಾಳಭೈರೇಶ್ವರ ಮುಂತಾದ ಈ ಉಗ್ರ ರೂಪದ ಶಕ್ತಿಗಳ ಸಹ ಒಂದು ಆರಾಧನೆ ಅಥವಾ ಅಂಥ ಸ್ಥಾನಗಳಿಗೆ ಭೇಟಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಶತ್ರು ಪೀಡೆ ಅಥವಾ ಗುಪ್ತ ಶತ್ರುಗಳ ಕಾಟ ಸಹ ನಿವಾರಣೆ ಆಗುತ್ತೆ. ದಾನ ಧರ್ಮಾದಿ ಆಸಕ್ತಿಗಳಂತರೂ ಅಂಥ ದಾನ ಧರ್ಮಗಳನ್ನು ಸಹ ಶನಿವಾರದ ಅಥವಾ ಅನುಕೂಲವಾದ ದಿನಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ಕುಂಭರಾಶಿಯವರು ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಖಂಡಿತ ಅನುಸರಿಸಬೇಕು. ಯಾವುದೇ ರೀತಿಯ ಆತುರದ ಹೆಜ್ಜೆ ಮತ್ತು ಆತುರ ನಿರ್ಧಾರ ಒಳ್ಳೆಯದಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಸಹ ಈ ತಿಂಗಳಲ್ಲಿ ಗಮನ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಈ ಕುಂಭರಾಶಿಯವರಿಗೆ ಮಿಶ್ರ ಫಲಗಳ ಒಂದು ಸೂಚನೆ ಬರುವ ಕಾರಣ ಎಚ್ಚರದಿಂದಿರಬೇಕು. ನಿಮಗೆಲ್ಲರಿಗೂ ಈ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೇನು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.